ಬೆಂಗಳೂರಲ್ಲಿ ದಿನೇ ದಿನೇ ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗಳ ಅಪಘಾತ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಇವಿ ಬಸ್ಗಳ ಅಪಘಾತ ಹೆಚ್ಚಾಗ್ತಾ ಇರೋದು. ಇವಿ ಬಸ್ ಆಪರೇಟರ್ಗಳಿಗೆ 25 ಕೋಟಿ ದಂಡವನ್ನ ವಿಧಿಸಿದ ಬಿಎಂಟಿಸಿ. ಒಪ್ಪಂದದಂತೆ ಕಾರ್ಯಕ್ಷಮತೆ ತೋರುವಲ್ಲಿ ವಿಫಲ ಹಿನ್ನೆಲೆ ಬಿಎಂಟಿಸಿಗೆ ದಂಡ ಹಾಕಿರೋದು. ಸದ್ಯ ಬೆಂಗಳೂರಲ್ಲಿ 4 ಸಂಸ್ಥೆಗಳಿಂದ 1500 ಇವಿ ಬಸ್ಗಳ ನಿರ್ವಹಣೆ ಮಾಡಲಾಗ್ತಿದೆ. 4 ಸಂಸ್ಥೆಗಳಿಗೂ ಭಾರಿ ಪ್ರಮಾಣದಲ್ಲಿ ದಂಡ ಬಿದ್ದಿದೆ. ಈಗ ಪದೇ ಪದೇ ನಿಯಮ ಉಲ್ಲಂಘನೆ, ನಿರ್ವಹಣೆ ಕೊರತೆ ಹಿನ್ನೆಲೆ ದಂಡ ಹಾಕಲಾಗಿದೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗಳ ಅಪಘಾತ ಜಾಸ್ತಿ ಆಗ್ತಾ ಇತ್ತು. ಅದರಲ್ಲೂ ಪ್ರಮುಖವಾಗಿ ಇವಿ ಬಸ್ಗಳ ಅಪಘಾತ ಜಾಸ್ತಿ ಆಗ್ತಾ ಇತ್ತು. ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಈ ಹಿನ್ನೆಲೆ ಈಗ ದಂಡವನ್ನು ವಿಧಿಸಲಾಗಿದೆ ನಿಗಮ. ಬೆಂಗಳೂರಲ್ಲಿ ಬಿಎಂಟಿಸಿ ಇವಿ ಬಸ್ಗಳ ಅಪಘಾತ ಸಂಖ್ಯೆ ಹೆಚ್ಚಳ ಹಿನ್ನೆಲೆ ಬಿಎಂಟಿಸಿಯಿಂದ ಮಹತ್ವದ ಆದೇಶ ಹೊರಡಿಸಲಾಗಿದೆ. ಬಸ್ ಚಾಲಕರಿಗೆ ಕಠಿಣ ನಿಯಮಗಳನ್ನು ಜಾರಿಗೊಳಿಸಿ ಬಿಎಂಟಿಸಿ ಆದೇಶ ಹೊರಡಿಸಿರೋದು. ಬಸ್ ಡ್ರೈವಿಂಗ್ ವೇಳೆ ಮೊಬೈಲ್, ಡಿಜಿಟಲ್ ಗ್ಯಾಜೆಟ್ಸ್ ಅನ್ನ ಬಳಸುವಂತಿಲ್ಲ. ಚಾಲನೆ ವೇಳೆ ಹಾಡುಗಳನ್ನ ಕೇಳೋದು, ಚಾಟಿಂಗ್ ಮಾಡುವಂತಿಲ್ಲ. ಮೊಬೈಲ್ ಫೋನ್ ಬಳಸಿದ್ರೆ ಚಾಲಕರ ಮೇಲೆ ಗಂಭೀರ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗುತ್ತೆ ಅಂತ ಬಿಎಂಟಿಸಿ ಈಗ ಮಹತ್ವದ ಆದೇಶ ಹೊರಡಿಸಿದೆ. ಒಂದ್ ಕಡೆ ಬಿಎಂಟಿಸಿ ಇವಿ ಬಸ್ಗಳ ಮೇಲೆ ಅಪಘಾತ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನುವಂತ ಪ್ರಕರಣ ಹಿನ್ನೆಲೆ ದಂಡ ಬಿದ್ದಿತ್ತು. ಅದರ ಬೆನ್ನಲ್ಲೇ ಬಿಎಂಟಿಸಿ ಈಗ ಮಹತ್ವದ ಆದೇಶ ಹೊರಡಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.